ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಪೇದೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಗನ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಪೊಲೀಸ್ ಪೇದೆ ಡಿಎಆರ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಪೇದೆ ಗುರುಮೂರ್ತಿ ವೈಯಕ್ತಿಕ ಕಾರಣಕ್ಕೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿರುವಂತಹ ಕಾನ್ಸ್ಟೇಬಲ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ಮೂಲದ ಪೇದೆ ಗುರುಮೂರ್ತಿ ಆಸ್ಪತ್ರೆಗೆ ಭೇಟಿ ನೀಡಿದ ಎಸ್ಪಿ ಉಮಾ ಪ್ರಶಾಂತ್ ಅವರು ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇವಿಎಂ ಬಂದೋಬಸ್ತ್ ಕರ್ತವ್ಯಕ್ಕೆ ಇದ್ದಂತಹ ಪೇದೆ ಗುರುಮೂರ್ತಿ ಅವರು ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದೆ. ಪಾಲಿಕೆ ಆವರಣದಲ್ಲೇ ಸಿಂಗಲ್ ಬ್ಯಾರೆಲ್ ಗನ್ನಿಂದ ಫೈರ್ ಮಾಡಿಕೊಂಡಿದ್ದಾರೆ. ಕಾರ್ಪೊರೇಷನ್ಗೆ ಇವಿಎಂ ಗಾರ್ಡ್ ಡ್ಯೂಟಿಗೆ ನಮ್ಮ APC ಅವರಾದಂತಹ ಗುರುಮೂರ್ತಿಯನ್ನು ನೇಮಕ ಮಾಡಿದ್ವಿ. ಅವರು ಸುಮಾರು 8ರಿಂದ 8:30 ಅಲ್ಲಿ ಗುಂಡೇಟಿನಿಂದ ಗಾಯ ಆಗಿದೆ ಅಂತ ಗೊತ್ತಾಗಿದೆ. ಸೊ ತದನಂತರ ನಮ್ಮವರು ಇಮಿಡಿಯೇಟಾಗಿ ಅವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಅವರಿಂದ ಹೇಳಿಕೆ ತಗೊಂಡ ನಂತರ ಏನಾಗಿದೆ ಅಂತ ಫರ್ದರ್ ನಮಗೆ ಗೊತ್ತಾಗ್ತದೆ. ಕಂಡೀಷನ್ ಇವಾಗ ಆಪ್ರೇಷನ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸು. ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ನೋಡಬೇಕೀಗ ಕ್ರಿಟಿಕಲ್ ಯೂನಿಟಲ್ಲಿ ಇಟ್ಟಿರೋದ್ರಿಂದ ಅವ್ರನ್ನ ನಿಗಾ ವಹಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಡಾಕ್ಟರ್ಸ್ ಈಗ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಅಲ್ಲ, ಅದು ಆಕ್ಸಿಡೆಂಟಲ್ ಫೈರಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಅವನು ಪ್ರಜ್ಞಾ ಸ್ಥಿತಿಗೆ ಬಂದು ಮಾತಾಡಿದ ಮೇಲೆ ನಮಗೆ ಎಲ್ಲ ಪೂರ್ಣವಾದಂತಹ ಮಾಹಿತಿ ಸಿಗ್ತದೆ. ಫ್ಯಾಮಿಲಿ ಮೆಂಬರ್ ಅವ್ರ ಹೆಂಡತಿ ಅವರಪ್ಪ ಅದೇ ಸಮಯದಲ್ಲಿ ಯಾರು ಅವರು ಮಾಹಿತಿ ತಿಳಿದು ಹೋಗಿರಬಹುದಾ ಅಂತ ಅದನ್ನು ನಾವು ಕೇಳ್ತಾ ಇದ್ವಿ. ಅವರು ಈಗಾಗಲೇ ಆಘಾತದಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ವಿಚಾರಣೆ ಮಾಡಲಿಕ್ಕೆ ಹೋಗಿಲ್ಲ. ನಮ್ಮ ತನಿಖಾಧಿಕಾರಿಗಳಿದ್ದಾರೆ, ಅದ್ರ ಬಗ್ಗೆ ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.